ದರ್ಶನ್ಗೆ ಸಿಕ್ಕಿರೋ ಮಧ್ಯಂತರ ಬೇಲ್ ಮೇಲೆ ತೂಗುಗತ್ತಿ ನೇತಾಡ್ತಾ ಇದೆ. ಆಪರೇಷನ್ ಕಾರಣ ನೀಡಿದೆ, ಜಾಮೀನು ಪಡೆದು ಇನ್ನೂ ಸರ್ಜರಿ ಮಾಡಿಸಿಲ್ಲ. ಕೊಟ್ಟ 6 ವಾರಗಳ ಸಮಯ ಕಳೀತಾ ಇದೆ. ಯಾವಾಗ ಬೇಕಾದರೂ ಮಧ್ಯಂತರ ಬೇಲ್ಗೆ ಕಂಟಕ ಎದುರಾಗಬಹುದು. ಆದರೆ ಈ ಮಧ್ಯೆ ದರ್ಶನ್ ರೆಗ್ಯುಲರ್ ಬೇಲ್ ಅರ್ಜಿಯ ವಿಚಾರಣೆ ನಡೀತಾ ಇದೆ. ದಿನ ದರ್ಶನ್ಗೆ ಇನ್ನು ಉಳಿದಿರೋದು 16 ದಿನವಷ್ಟೇ. ಒಂದ್ ಕಡೆ ಆಪರೇಷನ್ ಆಗಿಲ್ಲ, ಮತ್ತೊಂದ್ ಕಡೆ ಮಧ್ಯಂತರ ಬೇಲ್ ಸಮಯ ಕಳೆಯುತ್ತಿದೆ. ಈ ಬೆನ್ನಲ್ಲೇ ಇವತ್ತು ದರ್ಶನ್ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ಆರಂಭವಾಗಿದೆ. ಹೈಕೋರ್ಟ್ನಲ್ಲಿ ದರ್ಶನ್ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನವೆಂಬರ್ 28ಕ್ಕೆ ಮುಂದೂಡಿಕೆ. ಮಧ್ಯಂತರ ರಿಲೀಫ್ ಪಡೆದಿರೋ ದರ್ಶನ್ಗೆ ಫುಲ್ ರಿಲೀಫ್ ಕೊಡಿಸೋಕೆ ದರ್ಶನ್ ಪರ ವಕೀಲರು ರೆಗ್ಯುಲರ್ ಬೇಲ್ಗಾಗಿ ಕಸರತ್ತು ನಡೆಸುತ್ತಿದ್ದಾರೆ. ಇವತ್ತು ಹೈಕೋರ್ಟ್ನಲ್ಲಿ ದರ್ಶನ್ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ಆರಂಭವಾಗಿದ್ದು, ನಟನ ಪರ ಸಿವಿ ನಾಗೇಶ್ ಪ್ರಬಲವಾದ ವಾದ ಮಂಡಿಸಿದ್ರು. ಅನಾರೋಗ್ಯ ಕಾರಣ ನೀಡಿ ಮಧ್ಯಂತರ ಬೇಲ್ ಕೊಡಿಸುವಲ್ಲಿ ಯಶಸ್ವಿಯಾಗಿರೋ ನಾಗೇಶ್ ಇವತ್ತು ಟೆಕ್ನಿಕಲ್ ಮಿಸ್ಟೇಕ್ ಆಧಾರದ ಮೇಲೆ ಬೇಲ್ ಪಡೆಯೋಕೆ ವಾದ ಮಂಡಿಸಿದ್ರು. ಇನ್ನು ವಾದ ಆಲಿಸಿದ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ನೇತೃತ್ವದ ಪೀಠ ವಿಚಾರಣೆಯನ್ನ 28ಕ್ಕೆ ಮುಂದೂಡಿ ಆದೇಶ ಹೊರಡಿಸಿದೆ. ಇವತ್ತಿನ ವಾದದಲ್ಲಿ ನಾಗೇಶ್ ಮಂಡಿಸಿದ ಟೆಕ್ನಿಕಲ್ ಅಂಶಗಳೇನು ಅಂತ ನೋಡೋದಾದ್ರೆ, ದೇಹದ ಮೇಲೆ 1.5 ರಿಂದ 2.5 ಸೆಂಟಿಮೀಟರ್ ಗಾಯ ಮಾತ್ರ ಇದೆ. ದೇಹದ ಮೇಲಿನ ಉಳಿದ ಗಾಯ ರಕ್ತ ಗಾಯಗಳಲ್ಲ. ರೇಣುಕಾ ಸ್ವಾಮಿಗೆ ಮಹಿಳೆಯರ ಬಗ್ಗೆ ಗೌರವ ಇಲ್ಲ. ಕಾನೂನಿನ ಬಗ್ಗೆ ಕೂಡ ರೇಣುಕಾ ಸ್ವಾಮಿಗೆ ಯಾವುದೇ ಗೌರವ ಇಲ್ಲ. ಮಹಿಳೆಯರಿಗೆ ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ ಅನ್ನ ಕಳಿಸ್ತಾ ಇದ್ದ. ರೇಣುಕಾ ಸ್ವಾಮಿನ ಕೊಲೆ ಮಾಡಿ ಕಿಡ್ನಾಪ್ ಮಾಡಿದ ಆರೋಪ ಇದೆ. ಆದ್ರೆ ಸ್ವ ಇಚ್ಛೆಯಿಂದ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬಂದಿದ್ದಾನೆ. ಹಲ್ಲೆಗೆ ಬಳಸಿದ ವಸ್ತುಗಳು ಅಂತ ಮರದ ಕೊಂಬೆಯನ್ನ ರಿಕವರಿ ಮಾಡಲಾಗಿದೆ. ಆದ್ರೆ ಕೊಂಬೆಯಲ್ಲಿ ರಕ್ತದ ಕಲೆಗಳಿಲ್ಲ. ಈ ರೀತಿಯಾಗಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. 3 ದಿನ ತಡವಾಗಿ ಪೊಲೀಸರು ಹಗ್ಗ, ಮರದ 2 ಕೊಂಬೆಗಳನ್ನ ಸಾಕ್ಷ್ಯಗಳನ್ನಾಗಿ ರಿಕವರಿ ಮಾಡಿದ್ದಾರೆ. ಇನ್ನು ಘಟನೆ ಬಳಿಕ ಶೆಡ್ಗೆ ಜೂನ್ 9ರಂದು ಪೊಲೀಸರು ಬೀಗ ಹಾಕಿದ್ರು. ಆಮೇಲೆ ಕೀ ತಂಬಳಿನೇ ಇಟ್ಕೊಂಡು ಜೂನ್ 12ಕ್ಕೆ ಶೆಡ್ ಮಹಜರು ಮಾಡಿ ಸೀಸ್ ಮಾಡಿದ್ದಾರೆ. ಆ ಸಮಯದಲ್ಲಿ ತಮಗ್ ಬೇಕಾದಂತೆ ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದ್ದಾರೆ. ಇನ್ನು ಮೃತದೇಹ ಜೂನ್ 9ಕ್ಕೆ ಸಿಕ್ಕಿದ್ರು ಅದರ ಪೋಸ್ಟ್ ಮಾರ್ಟಮ್ 11ರಂದು ನಡೆದಿದೆ. ಅಲ್ಲದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ 1 ತಿಂಗಳು ತಡವಾಗಿ ಬಂದಿದೆ. ಪೊಲೀಸರು ರಿಕವರಿ ಮಾಡಿರೋದೇ ಬೇರೆ. ದರ್ಶನ್ ಚಪ್ಪಲಿ ಹಾಕಿದ್ರು ಅಂತ ಹೇಳಿದ್ದಾರೆ. ಆದ್ರೆ ದರ್ಶನ್ ಬಟ್ಟೆ, ಶೂ ವಶಕ್ಕೆ ಪಡೆದು ಮಹಜರು ಮಾಡಲಾಗಿದೆ. ಅದು ದರ್ಶನ್ ಮನೆಯಲ್ಲಿ ವಶಪಡಿಸಿಕೊಳ್ಳಲಾಗಿತ್ತಾ? ಇಲ್ಲ, ಇದು ವಿಜಯಲಕ್ಷ್ಮಿ ಅವರ ಬೇರೆ ಅಪಾರ್ಟ್ಮೆಂಟ್ ಅಲ್ಲಿ ಸಿಕ್ಕಿರೋದು. ಆ ಶೂಗಳನ್ನ FSL ಗೆ ಕಳಿಸಿದ್ರು. ದರ್ಶನ್ ಹೇಳಿದ ಸ್ಥಳದಲ್ಲಿ ರಿಕವರಿ ಆಗಿಲ್ಲ. ರಿಕವರಿ ಆಗಿರೋದು ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ. ಇಲ್ಲಿ ಅವರು ಶೂ ಮೇಲೆ ರಕ್ತದ ಕಲೆ ಸಿಕ್ಕಿರೋದೇ ಅನುಮಾನ. ಪೊಲೀಸರು FSL ಗೆ ರೇಣುಕಾ ಸ್ವಾಮಿ ರಕ್ತ ಕಳಿಸಿದ್ರು. ಇಲ್ಲಿ ಅವರೇ ಶೂ ಮೇಲೆ ರಕ್ತದ ಹನಿ ಹಾಕಿ ಮ್ಯಾಚ್ ಮಾಡಿರುವಂತಹ ಡೌಟ್ ಇದೆ. ಯಾವ ಕಾರಣಕ್ಕೆ ಮೃತನ ರಕ್ತವನ್ನ ಕಳುಹಿಸಲಾಗಿತ್ತು? ಅಲ್ಲ, ಬೇರೆ ವಸ್ತುಗಳ DNA ಮ್ಯಾಚ್ ಮಾಡೋ ಕಳಿಸಿರಬಹುದು. 3 ದಿನಗಳ ನಂತರ ಅಂದ್ರೆ ಸೋಮವಾರ ಬಟ್ಟೆಗಳನ್ನ ತೊಳೆದಿದ್ದಾರೆ. ಸರ್ಫ್ ಪೌಡರ್ ನಲ್ಲಿ ನೆನೆಸಿ ಕುಕ್ಕಿದ್ರು. ಹೇಗ್ ರಕ್ತದ ಕಲೆ ಸಿಕ್ಕಿದೆ? ಒಂದೇ ಸರಿ ಕುಕ್ಕಿರ್ಬೇಕು. ಕುಕ್ಕಿ ಕಸಗಿ ತೊಳೆಯಲಾಗಿದೆ ಅಂತ ಉಲ್ಲೇಖ ಮಾಡಿದ್ದಾರೆ. ಆದ್ರೂ ಅದ್ರಲ್ಲಿ ರೇಣುಕಾ ಸ್ವಾಮಿ ರಕ್ತದ DNA ಮ್ಯಾಚ್ ಹೇಗೆ? ಇದೆಲ್ಲ ಸುಳ್ಳು ಸಾಕ್ಷಿ ಸೃಷ್ಟಿ. ಹೀಗೆ ಕೆಲವೊಂದು ಟೆಕ್ನಿಕಲ್ ಅಂಶಗಳನ್ನ ಉಲ್ಲೇಖಿಸಿ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ವಾದ ಮಂಡಿಸಿದ್ರು. ವಾದ ಆಲಿಸಿದ ಕೋರ್ಟ್ 28ಕ್ಕೆ ವಿಚಾರಣೆ ಮುಂದೂಡಿದೆ. ಈಗಾಗಲೇ ಅನಾರೋಗ್ಯ ಕಾರಣದಿಂದ ಮಧ್ಯಂತರ ಬೇಲ್ ಪಡೆಯುವಲ್ಲಿ ಯಶಸ್ವಿಯಾಗಿರೋ ಸಿವಿ ನಾಗೇಶ್ ಇದೀಗ ಟೆಕ್ನಿಕಲ್ ಅಂಶಗಳನ್ನ ಉಲ್ಲೇಖಿಸಿ ಇದರಿಂದ ದರ್ಶನ್ಗೆ ರೆಗ್ಯುಲರ್ ಬೇಲ್ ಕೊಡಿಸುವಲ್ಲೂ ಯಶಸ್ವಿಯಾಗ್ತಾರಾ ಇಲ್ವಾ ಕಾದು ನೋಡಬೇಕಿದೆ. ವಿಷ್ಣು ಪ್ರಸಾದ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.